ನಮ್ಮ ನಮ್ಮ ಟೀಮೇ ನಾವು ಪ್ರವೀಣ್ ಅವ್ರ ನಾವೆಲ್ಲ ಜೊತೆಲ್ಲೇ ಕೆಲಸ ಮಾಡಿದ್ದು. ವೆರಿ ನೈಸ್ ಸ್ಕ್ರೀನ್ ಅಂಡ್ ಸ್ಟೋರಿ. ಆಕ್ಟಿಂಗ್ ಎಲ್ಲ ಸೂಪರ್ ಆಗಿದೆ ಸಿನಿಮಾ. ವೆರಿ ಇಮೋಷನಲ್. ಕನ್ನಡ ತುಂಬಾ ಚೆನ್ನಾಗಿ ಬಳಸಿ ಒಂದು ಎಮೋಷನಲ್ ಫಿಲ್ಮ್ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ತುಂಬಾ ನೀಟಾಗಿದೆ ಫಿಲ್ಮ್. ಚೆನ್ನಾಗಿದೆ. ವೆರಿ ನೈಸ್ ಮೂವಿ. ಕನ್ನಡ ಚಿತ್ರ ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬಾ ಮುದ್ದಾಗಿದೆ. ಒಂದು ಮಗುವನ್ನ ಎಷ್ಟು ನಾವು ಮುದ್ದಾಡ್ತೀವಿ ಅಷ್ಟು ಮುದ್ದಾಡ್ಬೋದು. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಧರ್ಮನ ಕೊಡೂರು ಇರ್ಬೋದು, ಹೀರೋಯಿನ್ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ವೆರಿ ನೈಸ್. ಡೈರೆಕ್ಟರ್ ಫಸ್ಟ್ ಸಿನಿಮಾ ಅಂತ ಹೇಳಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ 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 ಚೆನ್ನಾಗಿ ಮಾಡಿದ್ರು. ಎಲ್ಲರೂ ಕೇಳ್ತಾರೆ ಫ್ಯಾಮಿಲಿ ಮೂವಿ ಬೇಕು ಅಂತ ಹೇಳಿ. ಫ್ಯಾಮಿಲಿ ಮೂವಿ ಮಾಡಿದ್ದಾರೆ. ಈಗ ಲವ್ ಇದೆ, ರೊಮ್ಯಾನ್ಸ್ ಇದೆ, ಕುಟುಂಬ ಸಮೇತವಾಗಿ ನೋಡ್ಬೋದಲ್ವಾ. ಅಜ್ಜಿ ಕತೆ ಇದೆ, ತಂದೆ ತಾಯಿ ಕತೆ ಇದೆ, ಒಂದು ಹುಡುಗ ಹುಡುಗಿ ಜೊತೆಗೆ ಫ್ರೆಂಡ್ ಕತೆ ಇದೆ, ಫ್ರೆಂಡ್ ಕಪಲ್ದು ಕತೆ ಇದೆ. ಮೆಲೋಡಿ ಚೆನ್ನಾಗಿದೆ. ಸಾಂಗ್ ಅಂತೂ ಬ್ಯೂಟಿಫುಲ್. 3 ಸಾಂಗ್ ಅಂತೂ ನನಗೆ ತುಂಬಾನೇ ಇಷ್ಟ ಆಯ್ತು. ಅದರಲ್ಲೂ ಥಿಯೇಟ್ರಿಕಲ್ ನೋಡಿದಾಗ ನನಗೆ ಇನ್ನೂ ತುಂಬಾನೇ ಖುಷಿ ಆಯ್ತು. ಎರಡು ವಿಶೇಷವಾದ ಪ್ರತಿಭೆಗಳನ್ನು ಹೇಳ್ಬೋದು. ಒಂದು ಡೈರೆಕ್ಟರು ಮತ್ತೆ ಆಕ್ಟರ್ ಅರುಣ್ ಮತ್ತೆ ಡೈರೆಕ್ಟರ್ಗೆ ಹ್ಯಾಟ್ಸ್ ಆಫ್ ಅಂತ ಹೇಳಲೇಬೇಕು. ಎಲ್ಲ ಎಮೋಷನ್ಸ್ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಇನ್ನೊಂದು ಮೇಜರ್ ಗೆಲುವು ಈ ಚಿತ್ರಕ್ಕೆ ಅಂದರೆ ರೀ ರೆಕಾರ್ಡಿಂಗು ತುಂಬ ಚೆನ್ನಾಗೇ ಬಂದಿದೆ. ಸೊ ಐ ವುಡ್ ವಿಶ್ ದ ಎಂಟೈರ್ ಟೀಮ್ ಗ್ರ್ಯಾಂಡ್ ಸಕ್ಸಸ್. ಇಂಥ ಸಿನಿಮಾಗಳು ನಿಲ್ಲಬೇಕು, ಹೆಚ್ಚೆಚ್ಚು ಜನ ನೋಡಲೇಬೇಕು. ಸೂಪರ್ ಆಗಿದೆ ಸಿನಿಮಾ. ತುಂಬಾ ನೊಸ್ಟಾಲ್ಜಿಯಾ ಸಿನಿಮಾ. ಅಂದ್ರೆ ಹಳೆ ನೆನಪುಗಳು ವಾಪಸ್ ತಾಜಾ ಆಗಿದೆ. ಹಾಗೇನೆ ನಗು ಆಗಿರ್ಲಿ, ನಾನ್ ಸ್ಟಾಪ್ ಫುಲ್ ಇಡೀ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಕಾಮಿಡಿನೂ ಕೂಡ ಇದೆ. ಇಡೀ ಫ್ಯಾಮಿಲಿ ಎಂಟರ್ಟೈನರ್. ತುಂಬಾ ಎಲ್ಲರೂ ಸ್ನೇಹಿತರಾಗಿರ್ಲಿ, ಫ್ಯಾಮಿಲಿ ಅವರಾಗಿರ್ಲಿ, ಎಲ್ಲರನ್ನ ಕರ್ಕೊಂಡ್ ಬನ್ನಿ. ಸಿನಿಮಾನ ತುಂಬಾ ನಿಮ್ಗೆ ಖುಷಿ ಆಗುತ್ತೆ ಅಂತ ನಾನು ಹೇಳ್ತೀನಿ. ಆಲ್ ದ ಬೆಸ್ಟ್ ಅಮರ್ ಪ್ರೇಮಿ ಅರುಣ್. ದಿನಗಳು ನೆನಪಾಗುತ್ತೆ. ಸ್ಕೂಲ್ ಡೇಸ್ನಲ್ಲಿ ನಾವು ಹೇಗೆ ನಡ್ಕೊಂಡಿರ್ತೀವಿ, ಯಾರು ನಮ್ಮನ್ನ ಇಷ್ಟಪಟ್ಟಿರ್ತಾರೆ, ಆ ಒಂದು ಸ್ಕೂಲ್, ಆ ಒಂದು ಹಳ್ಳಿ ಕಾನ್ಸೆಪ್ಟು, ಅದೆಲ್ಲ ಭಾಳ ತುಂಬ ನೆನಪಾಗುತ್ತೆ. ಈ 3 ಅವರು ಕೂತಿದ್ರಲ್ಲ, ಎಲ್ಲೂ ಒಂದು 10 ನಿಮಿಷ ಕೂಡ ಬೇಜಾರಾಗಿಲ್ಲ. ಅಷ್ಟು ಚೆನ್ನಾಗಿ ಫ್ಲೋ ತಗೊಂಡಿದ್ದಾರೆ. ಆಲ್ ದಿ ಬೆಸ್ಟ್ ಟೀಮ್. ಎಲ್ಲರಿಗೂ ಒಳ್ಳೇದಾಗಲಿ ಅಂತ. ತುಂಬ ಚೆನ್ನಾಗಿದೆ. ಪ್ರವೀಣ್ ಅವರ ನಿರ್ದೇಶನ ಮತ್ತು ನಮ್ಮ ಹರೀಶ್ ಅವ್ರದ್ದು ಆ್ಯಕ್ಟಿಂಗು ನಮಗೆ ತುಂಬ ಚೆನ್ನಾಗಿ ಬಂದಿದೆ. ನೈಸ್ ಫಿಲಮ್. ಫ್ಯಾಮಿಲಿ ಬಂದು. ಅಮರ ಪ್ರೇಮಿ ಅರುಣ್ ಅಂದರೆ ನನಗೆ ಪ್ರವೀಣು ಮತ್ತು ಹರಿ ಅವರು ಇವರೆಲ್ಲ ಬಹಳ ವರ್ಷಗಳಿಂದ ಪರಿಚಯ. ಬಟ್ ಅವೆಲ್ಲ ಮರೆತು ಬರೀ ಸಿನಿಮಾ ಅಂತ ನೋಡಿದ್ರು ಬಹಳ ಕಷ್ಟ. ಒಂದು 2.5 ಅವರ್ಸು ಬೇರೆ ಏನು ಬೋರ್ ಆಗ್ದಲೆ, ಬೇರೆ ಆಲೋಚನೆಗಳು ಬರ್ದಲೆ ಒಬ್ಬ ವ್ಯೂವರ್ದು ಅಟೆನ್ಷನ್ ಹಿಡಿದು ಕೂಡ್ಸೋದು. ಒಂದು ಮಹಾ ಥ್ರಿಲ್ಲರು ಅಥವಾ ಎಕ್ಸ್ಪ್ಲೋಷನ್ಸ್, ಫೈಟ್ಸ್ ಅಂತ ಅಟ್ರಾಕ್ಟಿವ್ ಎಲಿಮೆಂಟ್ಸ್ ಎಲ್ಲದನ್ನು ಪಕ್ಕಕ್ಕಿಟ್ಟು ಪ್ಯೂರ್ಲಿ ಒಂದು ಕಥೆ, ಭಾವನೆಗಳು ಮತ್ತು ಕ್ಯಾರೆಕ್ಟರ್ ಸ್ಟಡಿ, ಕ್ಯಾರೆಕ್ಟರ್ ಗ್ರೋತ್, ಒಳ್ಳೆ ಪರ್ಫಾರ್ಮೆನ್ಸ್ಗಳು ಮತ್ತು ಪ್ರತಿ ಸೀನಿನ ಒಳ್ಳೆ ಕವರೇಜ್ ಮಾಡಿ ಸಿನಿಮಾ ಮಾಡಿ ನಮ್ಮ ಮುಂದೆ ತಂದು ಇಟ್ಟಿದ್ದಾರೆ ಪ್ರವೀಣ್ ಅವರು. ಸಿನಿಮಾ ನೋಡಿದ್ರೆ ಅದು ಕ್ಲಿಯರ್ಲಿ ಗೊತ್ತಾಗತ್ತೆ, ಅವರ ಪ್ರೀತಿ ಮತ್ತು ಶ್ರಮ ಕಾಣುತ್ತೆ ಅದರಲ್ಲಿ. ಆಲ್ ದ ಬೆಸ್ಟ್. ಅಷ್ಟೇ, ಎಲ್ಲರೂ ಬಂದು ನೋಡಬೇಕು ಅನ್ನೋದು ನಮ್ಮ ಆಸೆ. ದಯವಿಟ್ಟು ಸಿನಿಮಾಗೆ ಆಕ್ಟರ್ಸ್ ಆಗಿದ್ರು ಕೂಡ ತುಂಬಾ ಹಳಬ್ರ ತರಾನೇ ಆಕ್ಟಿಂಗ್ ಮಾಡಿದ್ದಾರೆ. ಆಮೇಲೆ ಈ ಫಿಲ್ಮ್ ಇದೆಯಲ್ಲ ತುಂಬಾ ಡಿಫ್ರೆಂಟ್ ಆಗಿದೆ. ಬಳ್ಳಾರಿ ಸೀನ್ ಕೂಡ ತುಂಬಾ ಚೆನ್ನಾಗಿದೆ. ಅಂದ್ರೆ ತಂದೆ ತಾಯಿ ಮಕ್ಕಳು ಅಜ್ಜ ಅಜ್ಜಿ ಫುಲ್ ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಸೂಪರ್ ಫಿಲಮ್. ಅಮರ ಪ್ರೇಮಿಯರನ್ನು ವೆರಿ ಗುಡ್. ಪಾತ್ರಧಾರಿಗಳೆಲ್ಲ ವೆರಿ ಗುಡ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಡಿಫ್ರೆಂಟ್ ಆಗಿದೆ. ನಾವು ಎಕ್ಸ್ಪೆಕ್ಟೇಷನ್ ಮಾಡಿದ್ಕಿಂತನೂ ಏನೋ ಬೇರೆ ಬೇರೆ ತರನೇ ತಿರುವು ತಗೊಂಡು ಬೇಜಾರಾಗಲ್ಲ. ಸೂಪರ್ ಹಿಟ್. ಆಲ್ ದ ಬೆಸ್ಟ್.